ಸ್ಪಂದನದಲ್ಲಿ ಹೋಗಿದ್ವಿ, ಅಲ್ಲಿ ಎಲ್ಲ ಟೆಸ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ಆಗೋದಿಲ್ಲ, ಬೇರೆ ಅಲ್ಲಿ ಟೆಸ್ಟ್ಗಳು ಮಾಡಿಸ್ಬೇಕು ಇನ್ನೂ ಅಂತರು. ಆಮೇಲೆ ಟೌನ್ ಹಾಸ್ಪಿಟ್ಲಿಗೆ ಹೋದ್ವಿ, ಅಲ್ಲಿ ಆಗಿಲ್ಲ. ಇಲ್ಲಿಗೆ ಬಂದ್ವಿ, ಕ್ಲಿಯರ್ ಆಯಿತು. ವೈದ್ಯವಿಲ್ಲಿ ಹೋಗಿದ್ವಿ ನಾವು ಅರ್ಣಿ ಕಾಯಿಲೆಗೆ, ಅಲ್ಲಿ 15 ದಿವಸ ಇದ್ವಿ ನಾವು. ಈ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅವರು. ಇಲ್ಲಿ ತುಂಬ ತೊಂದರೆ ಆಗಿತ್ತು. ಇಲ್ಲಿ ಬಂದರೆ 4 ದಿನಕ್ಕೆ ನಮಗೆ ರಿಕವರಿ ಆಯಿತು. ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟರು, ಚೆನ್ನಾಗಿ ಮಾಡಿದ್ರು. ಏನು ಹೇಳ್ತೀರಾ ಹಾಸ್ಪಿಟ್ಲ್ ಬಗ್ಗೆ? ಬೆಸ್ಟ್ ಹಾಸ್ಪಿಟ್ಲ್ ಅಂತ ಹೇಳ್ತೀವಿ ನಾವು. ಖುಷಿ ಆಯ್ತು ನಮಗೂ. ಬಂದವ್ರ ಕಷ್ಟ ಪರಿಹಾರ ಮಾಡ್ತಾರೆ, ಪರವಾಗಿಲ್ಲ. ಇಲ್ಲಿರೋ ಟ್ರೀಟ್ಮೆಂಟು ಬೇರೆ ಕಡೆ ಎಲ್ಲೂ ಇಲ್ಲ ಸರ್. ಚೆನ್ನಾಗಿ ನೋಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ಆ್ಯಕ್ಚುಲಿ ಏನಂದರೆ ನಾವು ಒಂದು 2-3 ಹತ್ರ ತೋರಿಸಿದ್ವಿ. ಅವ್ರು ಬಂದುಬಿಟ್ಟು ಇನ್ನೂ ಚೆಕಪ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸ್ವಿ, ಎಲ್ಲ ಖರ್ಚು ಮಾಡಿದ್ವಿ, ಇಲ್ಲ ಅಂತಲ್ಲ. ಲಾಸ್ಟಾಗ ನಮಗೆ ಡಾಕ್ಟರ್ ದಿಲೀಪ್ ಸರ್ ಇಲ್ಲಿ ಪರಿಚಯ ಇದ್ದರು. ಹಾಗಾಗಿ ಇಲ್ಲಿ ಬಂದಿದ್ದಕ್ಕೆ ಡಾಕ್ಟರ್ ಯಾಮಿನಿ ಮೇಡಮ್ನ ಮೀಟ್ ಆಗಿ ಅಂತ ಹೇಳಿದ್ರು. ಆಮೇಲೆ ಇವ್ರು ಬಂದು ಮಾತಾಡಿದ್ದಕ್ಕೆ ಆಮೇಲೆ ಅವರು ಸ್ವಲ್ಪ ಸ್ಕ್ಯಾನ್ ಮಾಡಿಸಿದ್ರು. ಆಮೇಲೆ ಈ ಥರ ಸ್ಟೊಮಕಲ್ಲಿ ಒಂದು ಗಡ್ಡೆ ಇದೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಒಂದು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಸರ್ಜರಿ ಮಾಡಿದಾಗ ಆಮೇಲೆ ಗೊತ್ತಾಯಿತು ಹರ್ನಿಯಾ ಇದೆ, ಸ್ವಲ್ಪ ಗಡ್ಡೆ ದೊಡ್ಡದಾಗೇ ಇದೆ, ಸರ್ಜರಿ ಮಾಡಲೇಬೇಕು ಅಂದರು. ಆಮೇಲೆ ಸರಿ ಆಯಿತು ಮಾಡೋಣ ಅಂತ ಮುಂದೆ ಸ್ಟೆಪ್ಪಲ್ಲಿ ಹೋದ್ವಿ. ಸ್ವಲ್ಪ ಹಣಕಾಸುದಲ್ಲೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ವಿ ನಾವು. ಆಮೇಲೆ ಮೇಡಮ್ ಅವರೇ ನಮಗೆ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಮಾಡಿಕೊಟ್ರು, ಮಾಡಿ ಆಮೇಲೆ ನೋಡೋಣ ಅಂತಂದರು. ಆಮೇಲೆ ಚೆನ್ನಾಗಿ ಮಾಡಿದ್ರು ಸರ್. ಈಗ ಆಯಿತು ಸರ್, ಬಟ್ ಸ್ಟಾರ್ಟಿಂಗಲ್ಲಿ ನಾನು ಇದೇ ರೋಡಲ್ಲೇ ಓಡಾಡ್ತಾ ಇರ್ತೀನಿ. ನೋಡಿದಾಗೆಲ್ಲನೂ ಇದ್ಯಾವುದೋ ದೊಡ್ಡ ಹಾಸ್ಪಿಟ್ಲು, ಜಾಸ್ತಿ ಖರ್ಚೇ ಇರುತ್ತೆ, ಇಲ್ಲೆಲ್ಲ ನಾವು ಬರೋಕ್ಕಾಗಲ್ಲ ಅಂತಲೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಹಂಗೆ ಪರಿಚಯ ಆದಾಗ ಸ್ವಲ್ಪ ಆಮೇಲೆ ನಾವು ಮಾತಾಡಿದ್ದಕ್ಕೆ ಡಾಕ್ಟರ್ ಹತ್ರ ಮಾತಾಡಿದ್ದಕ್ಕೆ ನಮಗೆ ಸಮಾಧಾನ ಬಂದಿದ್ದು. ಕಡಿಮೆ ರೇಟಲ್ಲೇ ಮಾಡಿಕೊಟ್ಟಿದ್ದಾರೆ. ಓಕೆ, ನಿಮಗೆ ಇಟ್ ವಾಸ್ ವೆರಿ ಚೆನ್ನಾಗಿದೆ. ಪೂರ ಮೀಟ್ ಮಾಡ್ತೀನಿ ಅವ್ರ ಪೇಷಂಟು ಚೆನ್ನಾಗಿದೆ. ಸೊ ಖುಷಿ ಆಯಿತು. ಓಕೆ, ಶ್ರೀನಿವಾಸ್ 50 ಇಯರ್ಸ್ ಹೆಸರು. ಅದು ಹೊಟ್ಟೆ ನೋವು ಬರ್ತಾರೆ. ಹೊಟ್ಟೆ ನೋವು 2 to 3 months ಹೊಟ್ಟೆ ನೋವು. ಅದು ಸ್ವಲ್ಪ ಸ್ಮಾಲ್ ಗಡ್ಡಿ ನೋಡ್ತಾರೆ ಒಳಗಡೆ. ಓಕೆ, CT ಸ್ಕ್ಯಾನ್ ಮಾಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಗಡ್ಡಿ, ಓಕೆ, ಅಪೆಂಡಿಕ್ಸ್ ಥರ ಹೋಗಿದ್ದಾರೆ. ಆ್ಯಂಡ್ ಫುಲ್ ಬಾಡಿ ಸ್ಕ್ಯಾನ್ ಮಾಡಿದ್ದೀನಿ. ಫುಲ್ ಬಾಡಿ ಸ್ಕ್ಯಾನ್ ನೋಡಿದ್ದಕ್ಕೂ ಪೂರ ಬೇರೆ ಸ್ಪ್ರೆಡ್ ನೋಡಬೇಕು. ಓಕೆ, ಬಟ್ ಪೆಟ್ CTಲ ಬೇರೆ ಸ್ಪ್ರೆಡ್ ಆಗಲ್ಲ. ಸೊ ಓನ್ಲಿ ಇನ್ ದ ಅಪೆಂಡಿಕ್ಸ್ ಒಂದು ದೊಡ್ಡ ಟ್ಯೂಮರ್. ಅದು ತೆಂಗಿನಕಾಯಿನೋ ಕೋಕೋನಟ್, ತೆಂಗಿನಕಾಯಿ ಥರ ದೊಡ್ಡ ಟ್ಯೂಮರ್, 15 into 10 centimeters, 15 into 10 centimeters ದೊಡ್ಡ ಟ್ಯೂಮರ್. ಅದು ತೆಂಕಾಯಿ ಥರ ಔಟ್ಸೈಡ್ ಫುಲ್ ಗಟ್ಟಿ ಐತೆ, ಒಳಗಡೆ ಪೂರ ನೀರು ಇದ್ದಾರೆ. ಸೊ ಪೂರ ಟೋಟಲ್ ಲ್ಯಾಪ್ರೋಸ್ಕೋಪಿ ಆಪ್ರೇಷನ್ ಮಾಡಿದ್ದೀನಿ. ಓಕೆ, ಲ್ಯಾಪ್ರೋಸ್ಕೋಪಿಲ ಒಂದೇ ಚಾಲೆಂಜ್ ಯಾವುದಿತ್ತು, ಅದು ಬ್ರೇಕ್ ಆಗೋಕ್ಕಾಗಲ್ಲ. ಓಕೆ, ಬ್ರೇಕ್ ಆಯಿತು, ಪೂರ ಸ್ಪಿಲ್ ಹೋಗಿದ್ದಾರೆ, ನೀರು ಸ್ಪಿಲ್ ಆಯಿತು, ಪೂರ ಟ್ಯೂಮರ್ ಸ್ಪಿಲ್ ಮಾಡಿದ್ದಾರೆ. ಸೊ ಸ್ಪಿಲ್ ಆಗೋಕ್ಕಾಗಲ್ಲ. ಆ್ಯಂಡ್ ವೆಯ್ಟ್ ಆಫ್ ದ ಟ್ಯೂಮರ್ ವಾಸ್ 62. ಸೊ 562 grams ಆಯಿತು. ಸೊ ಹೆವಿ ಟ್ಯೂಮರ್ ಲಿಫ್ಟ್ ಮಾಡಬೇಕಿತ್ತು. ಓಕೆ, ಅದು ಸ್ವಲ್ಪ ಕೇರ್ಫುಲ್ ಲಿಫ್ಟ್ ಮಾಡಬೇಕಿತ್ತು. ಬಟ್ ಪೂರ ಟೋಟಲ್ ಲ್ಯಾಪ್ರೋಸ್ಕೋಪಿ ಮಾಡಿದ್ದೀನಿ. ನಾರ್ಮಲ್ ಲ್ಯಾಪ್ರೋಸ್ಕೋಪಿ ಆಗಲ್ಲ, ಓಪನ್ ಸರ್ಜರಿ ಮಾಡಿದ್ದೀನಿ. 30 centimeter ದೊಡ್ಡ ಇನ್ಸಿಷನ್ ಬೇಕು. ಇದು ಲ್ಯಾಪ್ರೋಸ್ಕೋಪಿ ಮಾಡಿದ್ದೀನಿ. ಸೊ ಓನ್ಲಿ 9 centimeter ಇನ್ಸಿಷನ್, 9. ಓಕೆ, 9 centimeter ಇನ್ಸಿಷನ್ ಮಾಡ್ತೀನಿ. 9 centimeter ಟ್ಯೂಮರ್ ಸೈಜೇ ದೊಡ್ಡದು. ಸೊ ಬ್ರೇಕ್ ಆಗೋಕ್ಕಾಗಿಲ್ಲ, ಪೂರ ಔಟ್ಸೈಡ್ ರಿಮೂವ್ ಮಾಡಬೇಕನ್ನ. ಸೊ ಆವಾಗ ನೋಡ್ತೀನಿ. ಇನ್ 3 days ಪೇಷಂಟ್ ಪೂರ ನಾರ್ಮಲ್ ಆಯಿತು, ಊಟ ಮಾಡ್ತಾರೆ. ಪೂರ ಅಪೆಂಡಿಕ್ಸು, ಪೂರ ರೈಟ್ ಸೈಡ್ ದೊಡ್ಡ ಇಂಟೆಸ್ಟೈನ್ ಪೂರ ರಿಮೂವ್ ಮಾಡಿದ್ದೀನಿ. ಓಕೆ, ಇನ್ 3rd day ಓರಲ್ ಸ್ಟಾರ್ಟ್ ಮಾಡಿದ್ದೀನಿ. 4th day ಡಿಸ್ಚಾರ್ಜ್ಗೆ ರೆಡಿ ಆಯ್ತರು. ಇವಾಗ ಪೇಷಂಟು ನಾರ್ಮಲ್ ಊಟ ಮಾಡಿದ್ದೀರಿ, ಹೊಟ್ಟೆ ನೋವಿಲ್ಲ, ನಾರ್ಮಲ್ ಕೆಳಗಡೆ ಮೋಷನ್ ಹೋಗಿದ್ದಾರೆ. ಸೊ ಚೆನ್ನಾಗಿ